ನಮಸ್ಕಾರ ಎಲ್ಲರಿಗೂ ನೋಡಿ ವರ್ಷ ರೇಷನ್ ಕಾರ್ಡು APL BPL ಅಂತ್ಯೋದಯ ಕಾರ್ಡು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಪ್ರತಿ ಸತಿನೂ ಚೇಂಜ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ವರ್ಷಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇವಾಗ 2025ರಲ್ಲಿ ನಾವಿದ್ದೀವಿ. APL BPL ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಏನೆಲ್ಲ ಹೊಸದಾಗಿ ರೂಲ್ಸ್ಗಳು ಬಂದಿದ್ದಾವೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಹೊಸ ರೂಲ್ಸ್ಗಳು ಜಾರಿ ಆಗ್ತಾ ಇರೋ ಹಾಗೆ ನಾವುಗಳು ಕೂಡ ಆ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು KYC ಬಗ್ಗೆ ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ. KYC ಅಂದ್ರೆ ಏನು ಅಂತಾನು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ, ಹೇಳಿದ್ದೀನಿ. ಅದನ್ನ ನೀವು ಆಕ್ಟಿವ್ ಆಗಿದ್ದೀರಾ ಅಂತ ಹೇಳಿ ತೋರಿಸ್ಕೋಬೇಕು, ಒಂದು ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ತಮ್ಮ ಇಂಪ್ರೆಷನ್ ಮುಖಾಂತರ KYC ನ ಮಾಡಿಸ್ಕೋತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಹೊಸದಾಗಿ ಬಂದಿರುವಂತ ಕೆಲವೊಂದು ರೂಲ್ಸ್ ಗಳ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ರೂಲ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ರೇಷನ್ ಕಾರ್ಡು ಇದೆ. ರೇಷನ್ ಕಾರ್ಡ್ ಅಲ್ಲಿ ಮನೆಯಲ್ಲಿ ಒಂದು 4 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ 4 ಜನದೂ ರೇಷನ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಮನೆ ಮುಖ್ಯಸ್ಥರದು ಮಾತ್ರ ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತೀರಾ. ಮಿಕ್ಕಿರುವಂತ 4 ಜನ ಅಲ್ಲಿ ನಿಮಗೆ ಯಾರ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರೋದಿಲ್ಲ. ಬಟ್ ಇವಾಗ ಬಂದಿರುವಂತಹ ರೂಲ್ಸ್ ಪ್ರಕಾರ ಆ ಒಂದು ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥರದು ಆಲ್ರೆಡಿ ಲಿಂಕ್ ಮಾಡಿರ್ತೀರಾ. ಅದನ್ನ ಬಿಟ್ಟು ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರು 4 ಜನ ಆಗಿರ್ಬೋದು, 5 ಜನ ಆಗಿರ್ಬೋದು, ಅಥವಾ ಇಬ್ಬರೇ ಆಗಿರ್ಬೋದು, ಎಷ್ಟು ಜನರದು ಡೀಟೇಲ್ಸ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದೆ ಅಷ್ಟು ಜನದನ್ನು ಸಹ ಆಧಾರ್ ಕಾರ್ಡ್ ನ ನೀವು ಲಿಂಕ್ ಮಾಡಬೇಕಾಗುತ್ತೆ. ಇದು ಹೊಸದಾಗಿ ಬಂದಿರುವಂತ ರೂಲ್ಸ್. ಇದು ಕಂಪಲ್ಸರಿ. ಇಫ್ ಇನ್ ಕೇಸ್ ಇವಾಗ ನೀವು ಒಂದು 5 ಜನ ಇದ್ದೀರಾ, 5 ಜನದಲ್ಲಿ ಯಾರ್ದು ಇಬ್ರದು ನಾವು ಲಿಂಕ್ ಮಾಡಿಲ್ಲ, ಇನ್ ಮಿಕ್ಕಿರೋ 3 ಜನದ್ದು ಆಧಾರ್ ಕಾರ್ಡು ಲಿಂಕ್ ಆಗಿದೆ ಅಂತ ಹೇಳಿದ್ರೆ ಈ ಇಬ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಈ ಇಬ್ರನ್ನ ಆಧಾರ್ ಕಾರ್ಡ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಎಷ್ಟು ಜನರ ಡೀಟೇಲ್ಸ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದೆ ಅಷ್ಟು ಜನರದು ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬಿಟ್ಟು KYC ನ ಮಾಡಿಸ್ಕೋಬೇಕಾಗಿದೆ. ಇದನ್ನ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಜನವರಿ 30ನೇ ತಾರೀಕು ತನಕ ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಜನವರಿ ಪೂರ್ತಿಯಾಗಿ ನಿಮ್ಗೆ ಅವಕಾಶ ಇದೆ. 30ನೇ ತಾರೀಕುವರೆಗೂ ನೀವು ಹೋಗಿ ಇದನ್ನ ಲಿಂಕ್ ಮಾಡಿಸ್ಕೊಂಡು ನೀವು ಅಪ್ಡೇಟ್ ನ ಮಾಡಿಸ್ಕೋಬಹುದಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ಗಳಲ್ಲಿ ನೀವು ಮೊದಲು ರೇಷನ್ ತಗೋಬೇಕಾದ್ರೆ OTP ಬರ್ತಾ ಇತ್ತು. ಈ OTP ನ ಹೇಳಿದ್ರೆ ನಿಮ್ಗೆ ರೇಷನ್ ನ ಕೊಡೋರು. ಬಟ್ ಇವಾಗ ಇದರಲ್ಲಿ ಫ್ರಾಡ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ. ಇವಾಗ ನನಗೆ ರೇಷನ್ ಬೇಡಪ್ಪ, ನಾನು ಯಾರಿಗೂ ಪಕ್ಕದ ಮನೆಯವರು ಕೊಡ್ತೀನಿ ಅಂತ ಹೇಳಿ ನಾನು OTP ನಾನು ಹೇಳ್ತೀನಿ, ನೀವು ಹೋಗಿ ತಗೊಳ್ಳಿ ನನ್ನ ಹೆಸರಲ್ಲಿ ಅಂತ ಹೇಳಿ ನಡೀತಿತ್ತು. ಸೊ ಇವಾಗ ನಾನು ಹೋಗಿ ಅವ್ರು ಯಾರೋ ಪಕ್ಕದ ಮನೆಯವರು ಹೋಗಿರ್ತಾರೆ, ನನಗೆ OTP ಬರುತ್ತೆ, ನಾನು ಅವ್ರಿಗೆ OTP ಹೇಳ್ತೀನಿ, ಅವ್ರಲ್ಲಿ OTP ಹೇಳ್ಬಿಟ್ಟು ರೇಷನ್ ತಗೊಂಡು ಹೋಗ್ತಿದ್ರು. ಇಲ್ಲೇನಾಗ್ತಿತ್ತು, ಯಾರಿಗೆ ಬೇಕಾಗಿದೆ ಅಂತವ್ರು ತಗೊಳ್ತಿದ್ರೆ ಬೇರೆಯವರು ಪ್ರಯೋಜನ ತಗೋತಿದ್ರು. ಅವ್ರು APL ಆಗಿರ್ಬೋದು, BPL ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಅದಕ್ಕೇನೆ ಇವಾಗ ಸ್ಟ್ರಿಕ್ಟ್ ಆಗಿ ಸರ್ಕಾರ ಈ ವರ್ಷದಿಂದ ಏನ್ ರೂಲ್ಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಯಾರೆಲ್ಲ ರೇಷನ್ ಡಿಪೋಗಳಲ್ಲಿ ರೇಷನ್ ತಗೊಳಕ್ ಹೋಗ್ತೀರಾ ನಿಮ್ದು ತಮ್ಮ ಇಂಪ್ರೆಷನ್ ನ ತಗೋತಾ ಇದಾರೆ, ಬಯೋಮೆಟ್ರಿಕ್ಸ್ ನ ಮಾಡ್ತಾ ಇದಾರೆ. ನೀವು ತಮ್ಮ ಇಂಪ್ರೆಷನ್ ನ ಕೊಟ್ರೇನೆ ಮಾತ್ರ ನಿಮಗೆ ಏನೋ ಈ ರೇಷನ್ ಸಿಗುವಂತದ್ದು. ಈ ತರ ರೂಲ್ಸ್ ನ ಮಾಡ್ತಾ ಇರುವಂತದ್ದು. ಸೊ 2 ಮೇಜರ್ ಆಗಿ ಬಂದಿರುವಂತ ಹೊಸ ನಿಯಮಗಳು. ಇದು ಎಲ್ಲಾ ಕಾರ್ಡ್ಗಳಿಗೂ ಸಹ ಅನ್ವಯಿಸ್ತಾ ಇದೆ. ಒಂದಕ್ಕೆ ಅಂತ ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಅನ್ವಯಿಸ್ತಾ ಇದೆ. ಸೊ ನಿಮ್ಗೆ ಈ ಜನವರಿ ತಿಂಗಳ ತನಕ KYC ಮಾಡಿಸ್ಕೊಳ್ಳೋದಿಕ್ಕೆ, ಈ ತರ ಲಿಂಕ್ ಮಾಡೋದಿಕ್ಕೆ, ತಿದ್ದುಪಡಿ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲಾನು ಕಾಲಾವಕಾಶನ ಕೊಟ್ಟಿದ್ದಾರೆ. ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲರದು ಕಾರ್ಡು ಕ್ಯಾನ್ಸಲ್ ಆಗುತ್ತೆ, ನಿಮ್ಮ ಹೆಸರನ್ನು ಸಹ ಲಿಸ್ಟ್ ಇಂದ ತೆಗೆದು ಹಾಕ್ತಾರೆ. ಸೊ ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ 2 ನಿರ್ಧಾರ ಮಾಡಿರುವಂತಹ ರೂಲ್ಸ್ ಆಗಿರುವಂತದ್ದು. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ಈ ಕೂಡಲೇ ಮಾಡಿಸ್ಕೊಳ್ಳಿ. ಈ ವಿಡಿಯೋದಿಂದ ನಿಮ್ಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.